ಕಾರ್ತಿಕ ಮಾಸದಲ್ಲಿ ಕೇಳಬೇಕಾದ ಕಾರ್ತಿಕ ಪುರಾಣದ ಅಧ್ಯಾಯಗಳು 18 ಅಧ್ಯಾಯಗಳನ್ನ ಮುಗಿಸಿದ್ದೀನಿ. ಇದು 19ನೇ ಅಧ್ಯಾಯ. 19ನೇ ಅಧ್ಯಾಯದಲ್ಲಿ ಈ ಕಾರ್ತಿಕ ಪುರಾಣವನ್ನು ಆಚರಿಸಿದಾಗ ಯಾವ ರೀತಿ ಫಲ ದೊರೆಯುತ್ತೆ ಮತ್ತು ಗಂಡನನ್ನು ಸರಿಯಾಗಿ ನೋಡ್ಕೊಳ್ದೇನೆ ತಾನೊಬ್ಬಳೇ ಸುಖವಾಗಿರಬೇಕು ಅಂತ ಗಂಡನ ಜೊತೆ ಯಾವಾಗಲೂ ಜಗಳ ಆಡ್ತಾ ಇರೋರಿಗೆ ಮುಂದೆ ಯಾವ ಜನ್ಮಗಳು ಅಂದರೆ ಮುಂದಿನ ಜನ್ಮ ಯಾವ ರೀತಿ ಇರುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸಿದೆ. ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಸೆಲೆಕ್ಟ್ ಮಾಡಿ, ಜೊತೆಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. ಪೃಥು ಚಕ್ರವರ್ತಿಯು ನಾರದ ಮಹರ್ಷಿಗಳನ್ನು ಭಕ್ತಿಯಿಂದ ಪ್ರಾರ್ಥಿಸಿದನು. ಹೇ ಮುನಿವರ್ಯರೇ, ನೀವು ತಿಳಿಸಿದ ತುಳಸಿ ಮಹಿಮೆಯನ್ನು ಕೇಳಿ ಮಹಾದಾನಂದವಾಯಿತು. ಕಾರ್ತಿಕ ಮಾಸ ವೃತಾಚರಣೆಯನ್ನು ಅದರ ಫಲಗಳನ್ನು ತಿಳಿಸಿದಿರಿ. ಈಗ ತಾವು ನನ್ನ ಮೇಲೆ ಕೃಪೆ ಇಟ್ಟು ಯಾರು ಹಿಂದೆ ಈ ವೃತವನ್ನು ಆಚರಿಸಿ ಹೇಗೆ ಫಲವನ್ನು ಪಡೆದರು ಎಂಬುದನ್ನು ತಿಳಿಸಿ. ಧರ್ಮದತ್ತನ ಕಥೆಯನ್ನು ಹೇಳ್ತಾರೆ. ಬಹಳ ಹಿಂದೆ ಸಹ್ಯಾದ್ರಿ ಪರ್ವತದಲ್ಲಿ ಕರವೀರ ಎಂಬ ನಗರವಿತ್ತು. ಅಲ್ಲಿ ಧರ್ಮದತ್ತನೆಂಬ ಆಸ್ತಿಕನಾದ ಶ್ರೀಹರಿಯ ಪರಮ ಭಕ್ತನಾದ ಬ್ರಾಹ್ಮಣನು ಇದ್ದನು. ಆತನು ನಿತ್ಯವೂ ತಪ್ಪದೆ ಅತಿಥಿ ಸೇವೆಯನ್ನು ಮಾಡುತ್ತಿದ್ದನು. ಒಮ್ಮೆ ಕಾರ್ತಿಕ ಮಾಸವು ಬಂದಾಗ ಆ ಬ್ರಾಹ್ಮಣನು ಏಕಾದಶಿಯ ರಾತ್ರಿ ಜಾಗರಣೆ ಮಾಡಿ ಮರುದಿನ ಸೂರ್ಯೋದಯಕ್ಕೂ ಮುನ್ನ ಒಂದು ವಿಷ್ಣು ದೇವಾಲಯಕ್ಕೆ ಹೊರಟನು. ಆಗ ಆತನಿಗೆದುರಾಗಿ ಭೀಕರ ರೂಪದ ರಾಕ್ಷಸಿಯೊಬ್ಬಳು ಕೆಂಡದಂತೆ ಪ್ರಜ್ವಲಿಸುವ ಕಣ್ಣುಗಳು, ಭೀಕರವಾದ ಕೋರೆ ದಾಡೆ, ನಾಲಿಗೆ, ಮಾಂಸರಹಿತವಾದ ಶರೀರ ಇವುಗಳಿಂದ ಭೀಕರವಾಗಿ ಕಾಣಿಸುತ್ತಿದ್ದ ರಾಕ್ಷಸಿಯು ಗರ್ಜಿಸಿದಳು. ಈ ರಕ್ಕಸಿಯನ್ನು ನೋಡಿದ ಬ್ರಾಹ್ಮಣನು ಹೆದರಿದನು. ಧೈರ್ಯ ತಂದುಕೊಂಡು ತನ್ನೊಡನಿದ್ದ ತುಳಸಿ ಮಿಶ್ರಿತವಾದ ನೀರನ್ನು ಹರಿಸ್ಮರಣೆ ಮಾಡುತ್ತಾ ಆ ರಕ್ಕಸಿಯ ಮೇಲೆ ಚೆಲ್ಲಿದನು. ಆ ನೀರು ತಾಕಿದೊಡನೆಯೇ ಆ ರಾಕ್ಷಸಿಯ ಭಯಂಕರ ರೂಪವು ನಾಶವಾಯಿತು. ಅನೇಕ ಪಾಪರಾಶಿಯು ನಾಶವಾಯಿತು. ಕಲಹ ಎಂಬ ಹೆಸರಿನ ಆ ರಾಕ್ಷಸಿಯು ಬ್ರಾಹ್ಮಣನಿಗೆ ಸಾಷ್ಟಾಂಗ ಪ್ರಣಾಮ ಮಾಡಿದಳು. ತನ್ನ ಜನ್ಮದ ಪಾಪ ವೃತ್ತಾಂತವನ್ನು ಆತನಲ್ಲಿ ನಿವೇದಿಸಿಕೊಂಡಳು. ಹೇ ಬ್ರಾಹ್ಮಣೋತ್ತಮ, ಹಿಂದೆ ಸೌರಾಷ್ಟ್ರ ದೇಶದಲ್ಲಿ ಬ್ರಾಹ್ಮಣ ಪತ್ನಿಯಾಗಿ ಜನಿಸಿದ್ದೆ. ಕಠೋರವಾದ ನಡವಳಿಕೆಯಿಂದ ನನ್ನನ್ನು ಎಲ್ಲರೂ ಕಲಹ ಎಂದೇ ಕರೆಯುತ್ತಿದ್ದರು. ನಾನು ಎಂದಿಗೂ ಪತಿಯ ಆಜ್ಞೆಯನ್ನು ಪಾಲಿಸಲು ಒಪ್ಪುತ್ತಿರಲಿಲ್ಲ. ಸದಾ ಆತನೊಡನೆ ಜಗಳವಾಡುತ್ತಿದ್ದೆ. ನಾನು ನನ್ನ ಪತಿಗೆ ಸರಿಯಾಗಿ ಭೋಜನವನ್ನೂ ಮಾಡಿಸುತ್ತಿರಲಿಲ್ಲ. ಕೆಲವು ಕಾಲದ ನಂತರ ಬೇಸತ್ತ ನನ್ನ ಪತಿಯು ಇನ್ನೊಂದು ಮದುವೆ ಮಾಡಿಕೊಳ್ಳಲು ನಿರ್ಧರಿಸಿದರು. ಈ ವಿಷಯವು ನನಗೆ ತಿಳಿದಾಗ ನಾನು ವಿಷವನ್ನು ಕುಡಿದು ಆತ್ಮಹತ್ಯೆ ಮಾಡಿಕೊಂಡೆ. ಯಮನ ದೂತರು ನನ್ನನ್ನು ಯಮನ ಬಳಿಗೆ ಕರೆದೊಯ್ದರು. ಯಮಧರ್ಮರಾಜನು ಚಿತ್ರಗುಪ್ತನ ಕಡೆಗೆ ನೋಡಿ, ಇವಳ ಕರ್ಮದ ಲೆಕ್ಕಾಚಾರವನ್ನು ನೋಡು ಎಂದನು. ಶುಭಾಶುಭ ಕರ್ಮಗಳ ಪಟ್ಟಿಯೇ ಸಿದ್ಧವಾಯಿತು. ಚಿತ್ರಗುಪ್ತನು, ಸ್ವಾಮಿ, ಇವಳು ತಾನು ಬದುಕಿದ್ದಾಗ ಒಂದೇ ಒಂದು ಸತ್ಕಾರ್ಯವನ್ನೂ ಮಾಡಲಿಲ್ಲ. ತಾನು ಒಳ್ಳೆಯ ಭೋಜನ ಮಾಡಿ ಪತಿಗೆ ಹಳಸಿದ ಅನ್ನವನ್ನು ನೀಡುತ್ತಿದ್ದಳು. ಇದರ ಫಲವಾಗಿ ಆಕೆಗೆ ಮೇಕೆಯ ಜನ್ಮ ಬರಬೇಕು. ನಿತ್ಯವೂ ಪತಿಯೊಡನೆ ಜಗಳವಾಡುತ್ತಿದ್ದ ಕಾರಣ ಹಂದಿಯ ಜನ್ಮ ಬರಬೇಕು. ಮಾಡಿದ ಅಡುಗೆಯನ್ನು ತಾನೊಬ್ಬಳೇ ತಿನ್ನುತ್ತಿದ್ದರಿಂದ ಬೆಕ್ಕಿನ ಜನ್ಮ ಬರಬೇಕು. ಆತ್ಮಹತ್ಯೆ ಮಾಡಿಕೊಂಡಿದ್ದರಿಂದ ಪ್ರೇತ ಶರೀರ ಬರಬೇಕು. ಆ ಪ್ರೇತ ರೂಪದಲ್ಲಿ ಕೆಲವು ಕಾಲ ನೀರಿಲ್ಲದೆ ಕಳೆದು ನಂತರ 100 ಜನ್ಮ ತಾಳಬೇಕು ಎಂದು ಹೇಳಿದ. ಹೀಗೆ ಕಲಹ ರಾಕ್ಷಸಿಯು ಧರ್ಮದತ್ತನಿಗೆ ತನ್ನ ವೃತ್ತಾಂತವನ್ನು ಸಾಧ್ಯಂತವಾಗಿ ವಿವರಿಸಿದಳು. ನಾನು ಹಲವು ವರ್ಷಗಳಿಂದ ಅನ್ನ ನೀರಿಲ್ಲದೆ ಬಳಲುತ್ತಿರುವೆ. ನಂತರ ಒಮ್ಮೆ ಕೃಷ್ಣ ಸಂಗಮ ಸ್ಥಾನಕ್ಕೆ ಹೋದಾಗ ಅಲ್ಲಿ ಶಿವಗಣಗಳು ನನ್ನನ್ನು ಹೊಡೆದು ಅಟ್ಟಿದವು. ಅಲ್ಲಿಂದ ಇಲ್ಲಿಗೆ ಬಂದೆ. ಈ ದಿನ ಪರಮ ಪವಿತ್ರವಾದ ತುಳಸಿ ಜಲದಿಂದ ನೀನು ನನ್ನನ್ನು ತಾಕಿದೊಡನೆಯೇ ನನಗೆ ಪೂರ್ವಜನ್ಮದ ಸ್ಮರಣೆ ಬಂದಿತು. ತೇಜಸ್ವಿಯಾದ ನಿನ್ನಂತಹ ಬ್ರಾಹ್ಮಣೋತ್ತಮನ ದರ್ಶನ ಭಾಗ್ಯ ಒದಗಿತು. ಹೇ ವಿಪ್ರೋತ್ತಮ, ನನ್ನನ್ನು ನೀನು ಕೃಪೆ ಮಾಡಿ ಪರಮಯಾತನಾಮಯವಾದ ಈ ಪ್ರೇತ ಶರೀರದಿಂದ ಬಿಡುಗಡೆಗೆ ಪರಿಹಾರ ಸೂಚಿಸು. ಮುಂದೆ ನಾನು ತಾಳಬೇಕಾದ 3 ಜನ್ಮಗಳನ್ನು ತಪ್ಪಿಸಿ ಮುಕ್ತಿಯ ದಾರಿಯನ್ನು ತೋರು ಎಂದು ಪ್ರೇತರೂಪಿಯಾದ ಕಲಹಿಯು ಧರ್ಮದತ್ತನನ್ನು ಅಂಗಲಾಚಿ ಬೇಡಿದಳು. ರಾಕ್ಷಸಿಯ ವೃತ್ತಾಂತವನ್ನು ಆಲಿಸಿದ ಬ್ರಾಹ್ಮಣನು ಅವಳ ಮೇಲಿನ ಕರುಣೆಯಿಂದ ದೀರ್ಘವಾಗಿ ಯೋಚನೆ ಮಾಡಿ ಧರ್ಮಾಧರ್ಮಗಳ ಸೂಕ್ಷ್ಮವನ್ನು ಅರಿತು ದುಃಖದಿಂದ ಭಾರವಾದ ಹೃದಯವುಳ್ಳವನಾದನು ಎಂಬಲ್ಲಿಗೆ ಕಾರ್ತಿಕ ಮಾಸ ಮಹಿಮೆ 19ನೇ ಅಧ್ಯಾಯವು ಸಂಪೂರ್ಣವಾಯಿತು. ಇದು 19ನೇ ಅಧ್ಯಾಯ. ಇಲ್ಲಿವರೆಗೂ ಯಾರು 18 ಅಧ್ಯಾಯಗಳನ್ನ ಕೇಳಿಲ್ಲ, ಕಾರ್ತಿಕ ಪುರಾಣ ಅಧ್ಯಾಯಗಳನ್ನ ಕೇಳಿಲ್ಲ
ಅವರು ನನ್ನ ಈ ಚಾನಲ್ನ ವಿಡಿಯೋದ ಲಾಸ್ಟಲ್ಲಿ ಲಿಂಕ್ ಹಾಕಿರ್ತೀನಿ, ಮತ್ತು ನನ್ನ ಚಾನಲ್ನಲ್ಲೂ ಇರುತ್ತೆ ಪ್ಲೇಲಿಸ್ಟು ಕಾರ್ತಿಕ ಪುರಾಣ ಅಂತ, ಅಲ್ಲೂ ಹೋಗಿ ಕೇಳಿ ಆ ವಿಡಿಯೋ ಸಿಗುತ್ತೆ. ಮತ್ತು ಎಲ್ಲ ಅಧ್ಯಾಯಗಳನ್ನ ಕೇಳಿ ಅದರ ಶಿವನ ಆಶೀರ್ವಾದವನ್ನು ಪಡೆಯಿರಿ. ಈ ಕಥೆಯಲ್ಲಿ ನಿಮ್ಗೆ ಏನನ್ನಿಸ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ, ಜೊತೆಗೆ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತು ಈ ವಿಡಿಯೋಗೆ ಲೈಕ್ ಮಾಡಿ, ಜೊತೆಗೆ ಇನ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.